ಯೆಹೋವನು ದೊಡ್ಡವನೆಂದು ನಮ್ಮ ಕರ್ತನು ಎಲ್ಲ ದೇವರುಗಳಿಗಿಂತ ಹೆಚ್ಚಿನವನೆಂದು ತಿಳಿದಿದ್ದೇನೆ. ಭಾನುವಾರ 23 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಅರಣ್ಯಕಾಂಡ 20 ಅಧ್ಯಾಯದ 12 ವಚನ. ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲ್ಯರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದದ್ದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರಕೊಂಡು ಹೋಗಕೂಡದು ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಜನರನ್ನು ಐಗುಪ್ತ ದೇಶದ ದಾಸತ್ವದಿಂದ ನಡೆಸುವಂತೆ ಮೋಶೆಯನ್ನು ನಾಯಕತ್ವದಲ್ಲಿ ಸೇರಿಸಿ ತಾನು ಹೇಳಿದಂತೆ ಮಾಡಬೇಕೆಂಬುದಾಗಿ ಅಪೇಕ್ಷಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕರ್ತನು ಹೇಳಿದಂತೆ ಮಾಡುವುದು. ಕರ್ತನಲ್ಲಿ ಪ್ರಿಯರೇ, ದೇವರು ಮೋಶೆಯನ್ನು ತಾನು ಅಡವಿಯಲ್ಲಿ ತನ್ನ ಮಾವನ ಕುರಿಗಳನ್ನು ಕಾಯುತ್ತಿರುವಾಗ ಸಂದರ್ಶಿಸಿ ಕರೆದನು. ವಿಶೇಷವಾದಂಥ ನಿಯೋಗಕ್ಕೆ ನೇಮಿಸಿದನು. ಆದರೆ ಮೋಶೆಯು ಇದನ್ನು ಮಾಡಲಾರೆ ಎಂಬುದಾಗಿ ತನ್ನ ಬಲಹೀನತೆಯನ್ನು ಹೇಳಿಕೊಂಡನು. ಆದರೂ ದೇವರು ಮೋಶೆಯನ್ನು ನಾಯಕನೆಂಬುದಾಗಿ ಕಳುಹಿಸಿ ಆತನಿಗೆ ಭರವಸೆ ಕೊಟ್ಟು ಆತನಿಗೆ ವಾಗ್ದಾನ ಮಾಡಿದನು, ನಾನೇ ನಿನ್ನೊಂದಿಗಿರುತ್ತೇನೆ ಎಂಬುದಾಗಿ, ಮತ್ತು ಆರೋನನ್ನು ಕೂಡ ಕೊಡುತ್ತೇನೆಂಬುದಾಗಿ ಹೇಳಿದನು. ಅದರಂತೆ ಮಾಡಿದನು. ಮೋಶೆಯೊಂದಿಗೆ ದೇವರು ಯಾವಾಗಲೂ ಇದ್ದನು. ಈ ಒಂದು ಸಂದರ್ಭದಲ್ಲಿ ಇಸ್ರಾಯೇಲ್ ಜನರು ನೀರಿಲ್ಲದೆ ಗುಣಗುಟ್ಟುವಾಗ ಮೋಶೆ ಆರೋನರು ದೇವರ ಮುಂದೆ ಬಂದು ಹೇಳಿದಾಗ ದೇವರು ಅವರಿಗೆ ಆ ಕೋಲನ್ನು ತೆಗೆದುಕೊಂಡು ಹೋಗಿ ಕಲ್ಲಿನ ಮುಂದೆ ಹೋಗಿ ಆ ಕಲ್ಲಿಗೆ ಆಜ್ಞಾಪಿಸಬೇಕು, ಆಗ ಅದು ನೀರು ಕೊಡುತ್ತದೆ, ಎಲ್ಲರ ಮುಂದೆ ಕಾರ್ಯ ಮಾಡಬೇಕೆಂಬುದಾಗಿ ಹೇಳಿದ್ದನು. ಆದರೆ ಮೋಶೆಯು ಆ ಕೋಲನ್ನು ತೆಗೆದುಕೊಂಡು ಹೋಗಿ ಕಲ್ಲಿಗೆ 2 ಸಲ ಒಡೆದನು. ಆಗ ನೀರು ಸಮೃದ್ಧಿಯಾಗಿ ಬಂತು. ಹೌದು, ಆದರೆ ದೇವರು ಮೋಶೆಗೆ ಹೇಳಿದ ಮಾತೇನೆಂದರೆ, ನನ್ನನ್ನು ನೀವು ನಂಬಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೋಶೆ ಆ ಕೋಲಿಂದ ಒಡೆದರೆ ನೀರು ಬರುತ್ತದೆ ಎಂಬುದಾಗಿ ಆ ಕಾರ್ಯ ಮಾಡಿದನು. ಸುಲಭವಾದಂಥದ್ದು ಬಾಯಿ ಮಾತಿನಿಂದ ಹೇಳುವುದು. ಆದರೆ ಒಂದು ವೇಳೆ ಇದು ಅಸಾಧ್ಯ ಎಂಬಂಥ ಮನೋಭಾವವೋ ಏನು. ನಾವು ಕೂಡ ಅನೇಕ ಸಂದರ್ಭದಲ್ಲಿ ದೇವರು ನಮ್ಮ ಮುಂದೆ ಸುಲಭವಾದಂಥ ರೀತಿಯಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಇರುವಾಗ ನಾವು ಅನೇಕ ಸಂದರ್ಭಗಳಲ್ಲಿ ನಂಬದೇ ಹೋಗುತ್ತೇವೆ. ಒಂದು ಮಾತಿನಿಂದ ಸ್ವಸ್ಥತೆ ಆಗಬಹುದು, ಒಂದು ಮಾತಿನಿಂದ ನಮ್ಮ ಪರಿಸ್ಥಿತಿ ಬದಲಾಗಬಹುದು, ಒಂದು ಮಾತಿನಿಂದ ಅನೇಕ ಕಾರ್ಯಗಳು ನಡೆಯಬಹುದು. ಆದರೆ ಅದರ ಮೇಲೆ ನಮಗೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ಹೋದರೆ ದೇವರು ನಮ್ಮನ್ನು ಮೆಚ್ಚುವುದಿಲ್ಲ. ಯಾಕಂದರೆ ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ. ಏನಾದರೂ ದೇವರು ಮಾಡಬಹುದು. ಒಂದು ಮಾತಿನಲ್ಲಿ ಹೇಳಿದ್ದರೆ ಆ ಕಲ್ಲು ಅದೇ ರೀತಿಯಲ್ಲಿ ನೀರು ಕೊಡ್ತಿತ್ತು. ಆದರೆ ಮೋಶೆ ಆ ಕೋಲಿನಿಂದ ಒಡೆದನು. ಕರ್ತನಲ್ಲಿ ಪ್ರಿಯರೇ, ನಾವು ನಂಬಿಕೆಯಿಂದ ದೇವರ ಕಾರ್ಯವನ್ನು ಅಸಾಧ್ಯವಾದಂಥ ರೀತಿಯಲ್ಲಿ ನಮಗೆ ಕಾಣಿಸಿದರೂ ಕೂಡ ನಂಬುತ್ತಾ ಮಾಡೋಣ, ಅದ್ಭುತ ಹೊಂದಿಕೊಳ್ಳೋಣ. ಕರ್ತನೇ ದಯಾಮಯ ಸ್ವಾಮಿಯೇ, ನಿನ್ನಲ್ಲಿ ಪರಿಪೂರ್ಣವಾಗಿ ನಂಬುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.